ಹಾಯ್ ಮಾಡ ಐಸೆ ಅದು ಪೂರ್ತಿ ಒಮ್ಮೆ ಅಲ್ಲ ಈಗ ಹಾಕೊಂಡು ನೋಡ್ರಲ್ಲ ವೇರ್ ಮಾಡಿ ನೋಡ್ರಿ ಅಂತ ಏನು ಬೇಕು ನಿಂಗೆ ಹಣ್ಣು ಬೇಕಾ. ವೆಲ್ಕಮ್ ಟು ವಿಶಾಲಾಕ್ಷಿ ನವಲ್ಗೊಂದು ವ್ಲಾಗ್ಸ್. ಇವತ್ತಿನ ಸ್ಪೆಷಲ್ ವ್ಲಾಗ್ ಒಳಗೆ ಏನೇನೈತಿ ಅಂತ ನೋಡೋಣ. ಎಲ್ಲರಿಗೂ ಇವತ್ತು ನಾನು ಹೊರಗಡೆ ಹೊಂಟೇನಿ, ಎಲ್ಲಿಗೆ ಹೊಂಟೇನಿ, ಏನು ಮಾಡೋಣ ಅಂತ ಕಂಪ್ಲೀಟಾಗಿ ಹೇಳ್ತೇನಂತ. ಸೊ ಬೇರೆ ಇವತ್ತು ಸ್ಪೆಷಲ್ ವ್ಲಾಗ್ ಐತಿ ಇವತ್ತಿದ್ದು ಕೂಡ. ಇನ್ನು ನಾವೆಲ್ಲ ಹೊರಗೊಂಟೆ ಅಂತ ನಿಮ್ಗೆ ಗೊತ್ತಾಯ್ತು. ನಾನಂತೂ ರೆಡಿ ಆಗಿದ್ದೆ, ಬಟ್ ಇಷ್ಟೊತ್ತಿಗೆ ಬಿಡಬೇಕಾಗಿತ್ತು ರೀ. ಬಟ್ ಗೆಸ್ಟ್ಗಳು ಬರೋರಿದ್ರು ಇವತ್ತಕ್ಕೆ ಮದ್ವೆ ಕಾರ್ಡ್ ಕೊಡೋಕೆ, ಹಿಂಗಾಗಿ ಲೇಟ್ ಆಯ್ತು. ನಾಷ್ಟ ಅದು ಮಾಡ್ಕೊಂಡಿದ್ವಿ ರೀ. ಊಟಕ್ಕಂತೂ ಹೊರಗೆ ಹೋಗೋದಂತ ಮೊದಲು ಫಿಕ್ಸ್ ಆಗಿತ್ತು. ನಮ್ಮ ಧ್ರುವ ಭೂವಿ ಹೆಂಗೆ ರೆಡಿ ಆಗ್ಯಾರ ನೋಡ್ರಿ. ಧ್ರುವ ಹಾಯ್ ಮಾಡ. ಹಾಯ್ ಮಾಡಿ ಭೂವಿ. ಧ್ರುವ ಸೋಗ್ ನೋಡ್ರಿ ನಮ್ಮ ಧ್ರುವ ಅಂದ್ ಶೂಸ್ ಹಾಕೊಂಡ್ರಿ ನಮ್ಮ ಧ್ರುವ. ಅಣ್ಣ ತಮ್ಮ ಇಬ್ಬರು ಶೂಸ್ ಗೀಸ್ ಹಾಕೊಂಡು ಫಸ್ಟ್ ಕ್ಲಾಸಾಗಿ ರೆಡಿ ಆಗಿದ್ದಿರಿ. ನಾವು ಬಿಟ್ಟಾಗ 12:45 ಆಗೈತ್ರಿ. ಈಗ ಭುವಿ ನೋಡ್ರಿ ಹೆಂಗೆ ಕೂತಾನ. ಧ್ರುವ ನೋಡ್ರಿ ಎಷ್ಟು ಶೋ ಮಾಡತ್ತಾನ. ಧ್ರುವ ಹಾಯ್ ಮಾಡಪ್ಪಜ್ಜಿ. ಹಾಯ್ ಮಾಡ್ತಾನೆ. ಭುವಿ ನೀನು ಹಾಯ್ ಮಾಡ. ಅಮ್ಮ ಎದಕ್ ಬೇಕು? ನೀ ಆರಾಮಲ್ಲೇ ಕುಂದಿರ್ಲಾ. ನೀ ಬೀಳ್ತೀಯ? ಬೀಳಲ್ಲ, ನೀ ಆರಾಮ್ ಕುಂದ್ರ. ನೀ ಯಾಕೆ ಬೀಳ್ತಿ? ಸೊ ನಾವು ಎಲ್ಲಿ ಹೊಂಟೇವಿ ಅಂತ ನಿಮಗೆ ಭಾಳ ಕ್ಯೂರಿಯಾಸಿಟಿ ಇರಬೇಕಾ ಹೇಳ್ತೀನಿ. ಗೊತ್ತಾಗಿದ್ರು ಗೊತ್ತಾಗಿರ್ಬೇಕಾ ಕಮೆಂಟ್ ಮಾಡಿರಿ. ನೋಡಿರಿ, ನಮ್ಮ ಇಬ್ಬರು ಮಕ್ಕಳು ಫುಲ್ ಫಸ್ಟ್ ಕ್ಲಾಸ್ ರೆಡಿ ಆಗಿ ಫುಲ್ ಹುರುಪದಾರ. ಇವತ್ತು ಆ್ಯಕ್ಚುಲಿ ಎಲ್ಲಿಗೆ ಹೊಂಟೇವಿ ಅಂತಂದ್ರೆ ಹೇಳಿರಿ ನಿಮ್ಗೆ ಕಾಣಕತ್ತ ಸುವರ್ಣಸೌಧ. ಡೆಫಿನೆಟ್ಲಿ ಬೆಳಗಾವಿಗಿನ ಹೋಗೋದು. ಇನ್ನೂ ಜಲ್ದಿ ಹೋಗಬೇಕಾಗಿತ್ತು ರೀ. ನಾವು 12:15 ಆಗಿತ್ತು ಹೇಳಿದ್ನಲ್ಲ ನಾನು ಬಿಟ್ಟಾಗ. ಯಾಕಂದ್ರೆ ಗೆಸ್ಟ್ ಬರೋರಿದ್ರೆ ಮದುವೆಗೆ ಕಾರ್ಡ್ ಕೊಡಕ್ಕೆ ಬಂದಿದ್ರು, ಹೀಗಾಗಿ ಲೇಟ್ ಆಯ್ತು ಇವತ್ತು ಹೋಗೋದು. ಸೊ ಸುವರ್ಣಸೌಧ ಬಂತಂದ್ರೆ ಬೆಳಗಾವಿ ಬಂದಂಗೆ ನೋಡ್ರಿಪ್ಪ ಈಗಂತರೂ. ಸೊ ಇನ್ನು ಏನಪ್ಪ ಅಂದ್ರೆ ಎಷ್ಟು ಜಲ್ದಿ ಬಿಡ್ಬೇಕಂತ ಅಂದ್ಕೊಂಡ್ವಿ, ಬಟ್ ಲೇಟ್ ಆಗಿಬಿಡ್ತು ಗೆಸ್ಟ್ ಬರೋರಿದ್ರು ಅಂದ್ಕೊಳ್ಳಿ. ಸೊ ನಾನು ಈಗ ರೀಚ್ ಆದ್ವಿ ನೋಡ್ರಿ. 1:15 ಆಗೈತಿ ಈಗ ಟೈಮ್. ಧ್ರುವಂದು ಫುಲ್ ಬ್ಯಾಟ್ರಿ ಡೌನ್ ಆಗೈತಿ. ಭೂವಿ ಬೈಸ್ಕೊಂಡು ಡೌನ್ ಆಗೈತಿ. ಎಲ್ಲಿ ಹೋಗ್ತೀವಿ ಅಂತ ನೆಕ್ಸ್ಟ್ ಅಪ್ಡೇಟ್ ಕೊಡ್ತೇನಂತ. ಸೊ ನಾವೆಲ್ಲದೇವಂತ ಕಮೆಂಟ್ ಮಾಡಿರಿ ನೀವು. ಗೊತ್ತಾಗಿರ್ಬೇಕು ನಿಮ್ಗೆ ಎಲ್ಲದೇವಂತೇಳಿ. ಬೆಳಗಾವಿಗೆ ಬಂದೇವಂದ್ರೆ ಇಲ್ಲಿಂದನ ಹೋಗ್ಬೇಕ್ರಿ. ಶಾಪಿಂಗ್ ಇಲ್ಲಿಂದನ ಸ್ಟಾರ್ಟ್ ಆಗ್ಬೇಕು. ಗೊತ್ತಾಗ್ತಿರ್ಬೇಕು ನಿಮ್ಗೆ ನಾವು ಎಲ್ಲದೇವು ಅಂತೇಳಿ. ಸಂಡೇ ಬೇರೆ ಭಾಳ ರಶ್ ಇರ್ತೈತಿ ಇವತ್ತು. ನೋಡ್ಬೇಕಾ ನಮ್ಮ ಪಾರ್ಕಿಂಗ್ ಸಿಗುತ್ತಲ್ಲೋ ಗೊತ್ತಿಲ್ಲ. ಗಾಡಿ ಪಾರ್ಕ್ ಮಾಡಕ್ಕೆ ಹೊಂಟೇವೆ ನಾವೀಗ. ಸೊ ಅಯ್ಯೋ ಇಲ್ಲೇ ರಶ್ ಐತಪ್ಪ, ರಶ್ ಐತಿ ಪಾರ್ಕಿಂಗ್. ಶೂಸ್ ಹಾಕೋಪ್ಪಜ ನೀನು. ಓಯ್ ಶೂಸ್ ಹಾಕೋಬೇಕಾ? ಹೆಂಗೆ ಗಾಡಿ ಅಂತೂ ಲಕ್ಷ್ಮೀ ಪಾರ್ಕಿಂಗ್ ಒಳಗೆ ಪಾರ್ಕ್ ಮಾಡಿಬಿಟ್ಟಿವಿ ರೀ. ಯಾಕಂದ್ರೆ ಮುಂದೆ ರಶ್ ಇರ್ತೈತಿ ರೀ. ಅಲ್ಲೇ ಸಂಡೇ ಬೇರೆ ಇವತ್ತು, ಹಿಂಗಾಗಿ ಗೊತ್ತೈತೆ ನಮ್ಗೆ ಭಾಳ ಸರಿ ಅನುಭವ ಆಗ್ಬಿಟ್ಟೈತಿ. ಇನ್ನು ಊಟ ಇಡ್ಲ ಮುಗಿಸ್ಕೊಂಡು ಬಂದಿದ್ವಿ ರೀ. ರಿಸ್ಕ್ ತೊಗೊಳೋದು ಬೇಡ ಅಂತೇಳಿ ಲೇಟ್ ಆಗಿಬಿಡುತ್ತೆ ಶಾಪಿಂಗ್ ಒಳಗೆ. ಇಲ್ಲಿ ನೋಡಿರಿ ನಮ್ಮ ಧ್ರುವನ ಎಷ್ಟು ಶೋ ಮಾಡಾಕತ್ತಾನ. ಅವಂಗೆ ಏನಪ್ಪ ಅಂದ್ರೆ ಹೊರಗಡೆ ಬಂದ ದೊಡ್ಡ ಹುರುಪ. ಶೂಸ್ ಹಾಕ್ಕೊಂಡಿದ್ದು ಫಸ್ಟ್ ಟೈಮು. ಹೊಸ ಶೂಸು ಅವ್ರ ಪಪ್ಪ ಬೆಂಗಳೂರಿಂದ ತಂದಾರ. ಸೊ ಅದೇ ಕಿರಿಕಿರಿ ಮಾಡಾಕತ್ತಾನ ಶೂಸ್ ಅಲ್ಲೇನ ಅಂತೇಳಿ. ಇನ್ನು ನಾವು ಎಲ್ಲಿಗೆ ಹೊಂಟಿದ್ವಿ ಅಂತಂದ್ರೆ ಈಗ ಶಾಪಿಂಗ್ ಅಂತ ಹೇಳೇನಿ, ನಿಮ್ಗೆ ಗೊತ್ತಾಗೈತಿ. ಈಗ ಬೆಳಗಾವಿಗೆ ಬಂದೆ ಒಂದು ಶಾಪಿಂಗ್ ಮಾಡಲಿಲ್ಲ ಅಂದ್ರೆ ಹೆಂಗೆ. ಆ್ಯಕ್ಚುಲಿ ನಾವು ಬಂದಿದ್ದೆ ಅದಕ್ಕೆ ರೀ. ಇದು ನಾವೆಲ್ಟಿ ಡಿಂಪಲ್ ಐತಲ್ಲ ಆ ರೋಡ್ ರೀ. ನಾವು ಬಂದಿದ್ದೆ ನಾವೆಲ್ಟಿಗೆ ಯಾಕೆ ಬಂದ್ವಿ ಅಂದ್ರೆ ಧ್ರುವಾಗ ಡ್ರೆಸ್ ತೊಗೊಳಕ್ಕೆ. ಭಾಳ ಡ್ರೆಸ್ ನೋಡಿದ್ವಿ, ನಮ್ಗೆ ಲೈಕ್ ಆಗಲಿಲ್ಲ. ಬಟ್ ಇಲ್ಲೇ ಡ್ರೆಸ್ ತೊಗೊಳೋದಂತ ನಿಮ್ಗೆ ಗೊತ್ತೈತಿ. ಈಗ ಯಾವ ಡ್ರೆಸ್ ತೊಗೊಂಡು ಅಂತ ಕಮೆಂಟ್ ಮಾಡಿರಿ. ಭಾಳ ರಶ್ ಇತ್ತು ರೀ. ಅಲ್ಲ ಈಗ ಹಾಕೊಂಡು ನೋಡ್ರಲ್ಲ, ವೇರ್ ಮಾಡಿ ನೋಡ್ರಿ ಅಂತ. ಇದು ದುರಂಧ ಸ್ಟೈಲದು ಹೊಸ ಡ್ರೆಸ್ ಬಂದವ್ರಿ. ಹಿಂಗಾಗಿ ಇವ್ರು ತೊಗೊಳ್ಳೋ ಅನ್ನಕತ್ತಿದ್ರೆ ನಾ ಸೈಜ್ ಕನ್ಫರ್ಮ್ ಮಾಡ್ಕೊರಿ ಅನ್ನತ್ತಿದ್ದೆ. ಇವ್ರ ಪಪ್ಪಾಗ ಮತ್ತು ಅವಂಗೆ ಭಾಳ ಕನ್ಫರ್ಮೇಷನ್ ಇತ್ತು ಸೈಜ್ ಇದ್ದ. ಧ್ರುವಾಗ ಮತ್ತು ಭೂವಿಗೆ ಮತ್ತು ಅವ್ರ ಪಪ್ಪಾಗ. ನಾನು ಒಂದಿಷ್ಟು ಡ್ರೆಸ್ ನೋಡಿದೆ, ಕಲೆಕ್ಷನ್ ಮಸ್ತ್ ಐತ್ರಿ. ಬಟ್ ನಂಗೆ ನೀಡಿರಲಿಲ್ಲ, ಈಗ ಬೇಡ ಅಂತಂದೆ. ಅದಾದ ನಂತರ ನೆಕ್ಸ್ಟ್ ಡಿಂಪಲಿಗೆ ಹೋದ್ವಿ. ಡಿಂಪಲ್ನಾಗೇನೆಲ್ಲ ಕೆಲಸ ಮುಗಿಸ್ಕೊಂಡು ನೆಕ್ಸ್ಟ್ ನೋಡಿರ್ದ ಡಿಂಪಲಿಂದ ಹೋಗುವಾಗ ಒಂದು ಹಳೆ ಕಾಲದ ಫೋನ್ ಸಿಕ್ತು. ಭುವನಗದು ತೋರಿಸಿದೆ.
ಇನ್ನೇನು ಹೋಗಬೇಕು ಅನ್ನೋಷ್ಟರೊಳಗೆ ನಮಗೆ ಕಂಡಿದ್ದೇನಪ್ಪ ಅಂದ್ರೆ ಗೋಲ್ ಐಸ್ ಕ್ರೀಮ್. ಸೊ ಭಾಳ ಅಂದ್ರೆ ಭಾಳ ಮಿಸ್ ಮಾಡ್ಕೊಳತ್ತಿದ್ದೆ. ನಾನಂತರೂ ಭಾಳ ದಿನ ಆಗಿತ್ತು ಗೋಲ್ ಐಸ್ ಕ್ರೀಮ್ ತಿನ್ಬೇಕಂತೇಳಿ ಆಸೆ ಪಡಾಕತ್ತು. ಯಾಕಂದ್ರೆ ಕಾಲೇಜ್ ಡೇಸ್ನಾಗಂತೂ ನನ್ನ ಫೇವ್ರೇಟ್ ಇತ್ತು ರೀ. ನನ್ನ ಫ್ರೆಂಡ್ಸ್ ಇದ್ರು ನೋಡಿರಿ, ಮೊನ್ನೆ ನಾವು ಒಂದು ವ್ಲಾಗ್ ಅಪ್ಲೋಡ್ ಮಾಡಿದ್ದೆ. ಬೆಳಗಾವದೊಳಗೆ ಭೇಟಿಯಾಗಿದ್ವಿ 3 ಮಂದಿ ಕೂಡಿ 3 ಮಂದಿ ತಿಂತಿದ್ವಿ ₹5 ₹10 ಐಸ್ ಕ್ರೀಮ. ಭಾಳ ವರ್ಷ ಆಗಿತ್ತು ನಾ ತಿಂದ. ಇತ್ತೀಚೆಗೆ ನಮ್ಮೂರಾಗ ನಾವು ಇದು ಕಡೆ ಬರಲ್ರಿ, ಮಾರ್ಕೆಟ್ನಾಗ ಇರ್ತಾವಂತ ನಾವು ಹೋಗಲ್ಲ ಮಾರ್ಕೆಟಿಗೆ. ನಮ್ಮ ಬುವ್ವನ ಕೇಳಾಕ್ತಿದ್ದ. ಬಟ್ ತೊಗೋಬೇಕಂತೇನೋ ಬಂದ್ವಿ, 3 ಐಸ್ ಕ್ರೀಮೂ ಹೇಳಿದ್ವಿ. ಬಟ್ ಆಮೇಲೆ ಬೇಜಾರು ಅನ್ನಿಸ್ತು. ಯಾಕಂದ್ರೆ ಈಗ ಮೊದಲ ಹೈಜಿನಿಕ್ ಇರಂಗಿಲ್ಲ ರೀ, ಎಲ್ಲ ಮಕ್ಕಳು ಮೊದಲ ಸೂಕ್ಷ್ಮ, ನಮ್ಮಂಗೆ ರಫ್ ಆ್ಯಂಡ್ ಟಫ್ ಇರಲ್ಲ. ನಾವು ಇಲ್ಲಿ ಕರೆ ಹೇಳ್ಬೇಕಂದ್ರೆ ಆ ಕಲರ್ಸು ಆ ಐಸ್ ಕ್ಯೂಬು ನೋಡಿ ಟೆನ್ಷನ್ ಆಗಾಕತ್ತು ನನಗೆ. ಯಪ್ಪ ಏನಾಯಿತು ಎಂತಿತ್ತು ಅನ್ಸಾಕತ್ತು. ನಮ್ಮ ಭುವಿ ಅಂತೂ ಧ್ರುವ ಅಂತೂ ಭಾಳ ಖುಷಿ ಇದ್ದ, ಭುವಿನೂ ಖುಷಿ ಇದ್ದ. ನಾನು ಬೇರೆ 3 ಆರ್ಡ್ರ್ ಮಾಡೀನಿ ರೀ. ಒಂದೇ ಆರ್ಡ್ರ್ 2 ಆರ್ಡ್ರ್ ಮಾಡಿದ್ರು ಓಕೆ ಇತ್ತು. ಧ್ರುವ ಸ್ವಲ್ಪ ಸಿಕ್ತಿದ್ದದ್ರಾಗ. ಯಪ್ಪ ನನಗಾರ ಟೆನ್ಷನ್ ಆಗಾಕತ್ತಿತ್ತು. ಕಲರ್ಸ್ ಥರ ಮಸ್ತ್ ಅದಾವು, ಬಟ್ ಮೋಸ್ಟ್ ಅನ್ಹೆಲ್ದಿ ಕಲರ್ಸ್. ನಾನು ಇದ್ರದ್ದು ಒಂದು ಶಾರ್ಟ್ ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ನಾನು ಕಮೆಂಟ್ ಮಾಡಿದ್ರೆ ಒಬ್ರು ಏನಂದ್ರೆ ಮೋಸ್ಟ್ ಅನ್ಹೆಲ್ದಿ ಐಸ್ ಕ್ರೀಮ್ ಅಂತೇಳಿ. ನನಗೆ ನಿಜವಾಗ್ಲೂ ಅನ್ಸಾಕತ್ತಿತ್ತು ಅದನ್ನು ಮಾಡುವಾಗ. ಕಲರ್ ನೋಡ್ರಿ, ಗ್ರೀನ್ ರೆಡ್, ಯಪ್ಪ. ಆಮೇಲೆ ಅದು ಇಂಬ್ಲಿ ಕಟ್ಟ ಮಿಟ್ಟ ಒಳಗೆ ಎದ್ತಾನವ ಅದ್ರದ್ದು ಡಬ್ಬಿ ಅದ್ರೊಳಗಿನ ಇದನ್ನು ನೋಡಿ ಯಪ್ಪ ಒಗದು ಬಿಡ್ಬೇಕು ಅನ್ಸಾಕತ್ತಿತ್ತು. ಬಟ್ ಭಾಳ ವರ್ಷ ಆಗಿತ್ತಲ್ಲ, ಟೇಸ್ಟ್ ನೋಡುವಂಗಾಗಿತ್ತು. ಏನು ಮಾಡೋದು, ಮಕ್ಕಳಿಗೆ ಕೆಟ್ಟದ್ದು ಭಾಳ ಜಲ್ದಿ ಇಷ್ಟ ಆಗ್ತೈತಿ. ನನಗೂ ಇಷ್ಟ ಆಗಾಕತ್ತಿತ್ತು. ಸೊ ಹೀಗಾಗಿ ತೊಗೊಂಡ್ವಿ 3, ಬಟ್ ಒಂದು ಒಗ್ದ ಬಿಟ್ವಿ ನೋಡ್ರಿ ನಾವು. ನಿಜ ಹೇಳ್ಬೇಕು ಅಂತಂದ್ರೆ ತಿನ್ನಲೇ ಇಲ್ಲ, ಒಂದು ವೇಸ್ಟನ್ನು ಮಾಡಿದ್ವಿ. ನಾವು 2 ಆರ್ಡ್ರ್ ಮಾಡಿದ್ರೆ ಚೆನ್ನಾಗಿತ್ತೇನೋ. ಆಮೇಲೆ ಅದನ್ನು ವಾಪಸ್ಸು ಕೊಡೋಕೆ ಬರಲ್ರಿ, ಯಾಕಂದ್ರೆ ರೆಡಿ ಮಾಡಿಬಿಟ್ಟಿರ್ತಾರೆ ಮತ್ತು ಕರಿಬಿಡ್ತದಲ್ಲ, ಐಸ್ ಕ್ಯೂಬ್ ಎಲ್ಲ ಅದು ಕರಿಗಿಬಿಡ್ತೈತಿ ಫಾಸ್ಟಾಗಿ. ಧ್ರುವ ಮತ್ತು ನಾನು ಇಬ್ಬರು ನಾವು ಒಂದ್ರಾಗನ ಶೇರ್ ಮಾಡ್ಕೊಂಡ್ವಿ. ಭುವಿನೂ ಅರ್ಧ ತಿಂದ, ನಾನು ಒಗೆದ್ಬಿಟ್ಟೆ ಒಂದಂತರೂ. ನಾನು ಅರ್ಧ ತಿಂದು ಹೋಗಿದೆ. ಬಟ್ ಖುಷಿ ಆತು. ಒಂದು ಹಳೆ ಅಂದರೆ ಇಂಥವೆಲ್ಲ ನೋಡಿದಾಗ ನಾವು ಓಲ್ಡ್ ಮೆಮ್ರೀಸ್ ನೆನಪಾಗ್ತಾವಲ್ಲ, ಅವಾಗ ಭಾಳ ಖುಷಿ ಅನ್ಸಾತಿತ್ತು ಕರೆ ಅಂತಂದ್ರೆ. ಆಮೇಲೆ ಅಲ್ಲಿಂದ ಹೊಂಟಿದ್ವಿ. ಸುರೇಶ್ ಅಂಗಡಿ ಅಂತ ಒಂದು ಐತ್ರಲ್ಲ ಹೆಸರು, ಆ ಅಂಗಡಿ ಒಳಗೆ ಈ ಕಾಟನದ್ದು ಬಟ್ಟೆ ಸಿಕ್ಕು ನಮ್ಗೆ. ಅಂದ್ರೆ ನಮ್ಮ ಭುವನ ಧ್ರುವಾಗ ಹುಡ್ಕಾಕತ್ತಿದ್ವಿ. ಮಲ್ಲಿನರ್ ಬಿ ಡ್ರೆಸ್ ರೀ ಇವ, ಪ್ಯೂರ್ ಕಾಟನ್, ನೀರಿಗೆ ಹಾಕಿದ್ಕೊಂಡು ಮೆತ್ಕಾಗ್ತಾವ. ಈ ಬ್ಯಾಸಿಗೆ ಭಾಳ ಚಲೋ ಅಲ್ಲ. ನಮ್ಮ ತಮ್ಮ ಅದು ಮೊದಲೆಲ್ಲ ಹಾಕ್ಕೊಂತಿದ್ರ. ಹಿಂಗಾಗಿ ಹುಡುಕಿ ನೀವು ಧ್ರುವಾಗ 4, ಭುವಿಗೆ 2 ತೊಗೊಂಡ್ವಿ. ಭುವಿಗೆ ಸಿಗಲ್ಲ ಅಂದ್ಕೊಂಡಿದ್ವಿ, ಭುವಿಗೆ ಸಿಕ್ಕು. ಇನ್ನೇ 2 ತೊಗೊಂಡ್ರೆ ನಮ್ಮ ಭುವಿ ಅದನ್ಲ ಒಳ್ಳೆ ಅಂದರಿಪ್ಪ. ಎಲ್ಲಿಗೆ ಬಂದು ಗೋವಾಗೆ ಬಂದ ನಮ್ಮ ಧ್ರುವ ನೋಡ್ರಿ ಎಷ್ಟು ಇದು ಮಾಡತ್ತಾನ. ಅಲ್ಲಿಂದ ಬರುವಾಗ ಮೆಟ್ರೋ ಶಾಪಿಗೆ ಹೋದ್ವಿ. ಏನು ಮಸ್ತ್ ಕಲೆಕ್ಷನ್ ಇತ್ತು ರೀ. ನನಗಂತೂ ಒಂದು ಜೋಡಿ ಸ್ಯಾಂಡಲ್ಸ ಮತ್ತು ಒಂದು ವೆನಿಟಿ ಬ್ಯಾಗ್ ಭಾಳ ಲೈಕ್ ಆಗಿತ್ತು. ವೆನಿಟಿ ಬ್ಯಾಗ್ ಇನ್ ನನ್ನ ಸೆನ್ಸ್ ಸ್ಲಿಂಗ್ ಬ್ಯಾಗ್ ಮಸ್ತ್ ಇತ್ತು ಕರೆ. ಅಂದ್ರೆ ಹೆಂಗಿತ್ತಲ್ಲ ಹಂಗೆ ರೇಟು ಇತ್ತು. ಬೇಡ ತೆಗಿಪ ಅಂತಂದ್ರೆ ಇವರೇ ಒಂದು ಜೋಡಿ ಸ್ಯಾಂಡಲ್ಸ್ ತೊಗೊಂಡ್ರೆ ಒಮ್ಮೆ ಹೋಗಿ ಬರ್ರಿ, ಮಸ್ತ್ ಐತಿ ಕರೆನ. ಬೈನಲ್ಲಿ ಬಂದ್ವಿ. ಭಾಳ ಅಂದ್ರೆ ಭಾಳ ಟಯರ್ಡ್ ಆಗೀವಿ. ಆ್ಯಕ್ಚುಲಿ ನಾವು ಬಂದಿದ್ದಕ್ಕಂತಂದ್ರೆ ಶಾಪಿಂಗ್ ಮಾಡೋಕೆ. ಯಾವ ಶಾಪಿಂಗ್ ಅಂತಂದ್ರೆ ಧ್ರುವಿದ ಡ್ರೆಸ್ ತೊಗೊಳಕ್ಕೆ. ಧ್ರುವನ್ ಬರ್ಡೇ ಐತ್ರಿ, ಅದ್ರ ಸಲುವಾಗಿ. ಭುವಿ ಇಷ್ಟ ಆಯ್ತು ಡ್ರೆಸ್ಸ? ಧ್ರುವ ನಿನಗೆ ಇಷ್ಟ ಆಯ್ತು ಡ್ರೆಸ್ಸ? ಸೂಪರ್. ಒಂದಿಷ್ಟು ಮ್ಯಾಚಿಂಗ್ ಬ್ಲೌಸಸ್ ತೊಗೊಳ್ಳೋದು ಅಂದರೆ ಬ್ಲೌಸ್ ಪೀಸ್ ತೊಗೊಳಿದ್ದು, ಅದನ್ನು ತೊಗೊಂಡ್ವಿ. ಮತ್ತು ಏನು ತೊಗೊಂಡೆ ಅಂತೆಲ್ಲ ತೋರಿಸ್ತೇನಂತ. ಸೊ ನೆಕ್ಸ್ಟ್ ಎಲ್ಲಿ ಹೋಗ್ತೀವಿ ಅಂತ ಹೇಳ್ತೇನಂತ. ಈ ಸದ್ಯಕ್ಕೆ ನಾವು ಕಡೆ ಬಜಾರ್ದಾಗಿಂದ ಬಂದೇವಿ. ಫುಲ್ ಸುಸ್ತಾಗೇವಿ ಕರೆ. ಪ್ಯಾಂಟ್ ಬೇಕಾ ಧ್ರುವ? ನಿಂಗೆ ಡ್ರೆಸ್ ಇಷ್ಟ ಆಯ್ತಾ? ಫುಲ್ ಇಷ್ಟ ಆಯ್ತು. ಎದಕ್ಕೆ ತೊಗೊಂಬಂದೆ? ನಾವು ತೊಗೊಳಕ್ ಬಂದೆ ಡ್ರೆಸ್. ಯಾರ್ದ? ನಿಂದ? ಮಾತಾಡಕತ್ತಾನ್ರಿ ಎಲ್ಲಾನು, ಸ್ವಲ್ಪ ಮಾತಾಡ್ತಾನ. ಸೊ ಅವಂದ ಬರ್ಡೇ ಸಲುವಾಗಿ. ಇನ್ನೂ ದೂರ ಏನಂದ್ರೆ ಯಾವಾಗೈತೆ ಅಂತ ಹೇಳ್ತೇನಂತ. ಈ ತಿಂಗಳೆಲ್ಲ ಒಂದು ಬರ್ಡೇ ಶಾಪಿಂಗ್ ಇರ್ತೈತೆ ನಮ್ಗೆ ಕಂಪ್ಲೀಟ್. ಸೊ ಭುವಿಗೆ ದೊಡ್ಡ ಮಗನಲ್ರಿ, ಅಷ್ಟು ಖುಷಿ ಇರಂಗಿಲ್ಲ. ಧ್ರುವ ಹಾಗಾಗಂಗಿಲ್ಲ, ಇನ್ನು ಧ್ರುವ ಭಾಳ ಸಣ್ಣ ಹೋದನ. ಸೊ ಭಾಳ ಖುಷಿ ಅಂದ್ರೆ ಭಾಳ ಖುಷಿ ಇರ್ತೈತಿ. ಹಿಂಗಾಗಿ ಅವ್ನ ಶಾಪಿಂಗಿಗೆ ಭಾಳ ಪ್ರಿಪೇರೇಷನ್ ಮಾಡ್ಕೊಂಡಿರ್ತೇವೆ ನಾವು ಬರ್ಡೇಕ್ಕೆ. ಸೊ ಮತ್ತೆಲ್ಲಿ ಹೋಗ್ತೇವೆ ಅಂತ ಹೇಳ್ತೇನಂತ. ವೇಟ್ ಮಾಡ್ರಿ ಒಂದು ಸ್ವಲ್ಪ. ಫುಲ್ ಹ್ಯಾಪಿ. ಎದಕ್ಕೆ ಹ್ಯಾಪಿ ಅಪ್ಪಾಜಿ ನೀನು? ತುವಿ ಯಾರು ತಂದು ಕೊಟ್ರ? ನಾನೇ ನಮ್ಮ ಮಗನ. ಹೋಗಿ ನೀ ಬಾಡ ಒಪ್ಪಿ ನಿನ್ನ ಜೊತೆ. ಸೊ ಅಂತೂ ಇಂತೂ ಇಲ್ಲಿಂದ ಹೊಂಟ್ವೇರಿ ಕಡೆ ಬಜಾರ್ದಾಗಿಂದ. ಯಾವುದ್ರ ಇದು ಏರಿಯಾ? ಕಡೆ ಬಜಾರ್ ಅನ್ನಲ್ಲ ಇದಕ್ಕೆ. ಅಲ್ಲೇ ನೋಡಿ ರಾಮ್ಲಿಂಗ ಖಿಂಡ್ ಗಲ್ಲಿ ಅಂತ.
ಬೆಳಗಾವಿನಾಗ ಒಂದಿಷ್ಟು ಏರಿಯಾಗಳು ಗೊತ್ತಾಗಂಗಿಲ್ಲ ರೀ ನಮ್ಮ ಕರೆ ಅಂದ್ರೆ ನಾವು ಅಡ್ಡಾಡೋದು ನಾವೆಲ್ಟಿ ಆಯ್ತು ಬ್ಲಷ್ ಆಯ್ತು ಏನಪ್ಪ ಅಂದ್ರೆ ಭಾಳ ಅಂದ್ರೆ ಇದಕ್ಕೆ ಹೋಗ್ತೇವೆ ಕೆ ಎಲ್ ಇ ರೋಡಿಗೆ ಹೋಗ್ತೇವೆ ಆರ್ ಪಿ ಡಿ ಇರ್ತದೆ ರೋಡ್ನಾಗ ಇರ್ತದೆ ಕಾಲೇಜ್ ರೋಡ್ ಈ ಒಂದಿಷ್ಟು ಐಡಿಯಾಸ್ ಅದ ಶಾಪೂರ್ ಆಗಿರ್ಬೋದು ಬಟ್ ಎಲ್ಲನೂ ಗೊತ್ತಿರಂಗಿಲ್ಲ ರೀ ನಮ್ಮ ಕರೆ ಅಂದ್ರೆ ಈಗ ಸದ್ಯಕ್ಕೆ ನಾವು ಕಡೆ ಬಜಾರ್ ಬಿಟ್ವಿ ಅಲ್ಲಿಂದ ನೆಕ್ಸ್ಟ್ ಅಂದ್ರೆ ಭಾಳ ಕೆಲಸ ಅದಾವ ಬಟ್ ಎಷ್ಟು ಆಗ್ತಾವ ಗೊತ್ತಿಲ್ಲ ಯಾಕಂದ್ರೆ ಸಂಜೆ ಆಗೇ ಬಿಡ್ತಾವೆ 5 ಗಂಟೆ ಎಲ್ಲಾದ್ರೂ ಶಾಪಿಂಗ್ ಮುಗ್ದೈತ್ರಿ ಒಂದು ಸ್ವಲ್ಪ ಏನಾರು ತಿನ್ಬೇಕಂತ ಹೊಂಟೇವಿ ಶಾಪಿಂಗ್ ಏನಪ್ಪ ಅಂತಂದ್ರೆ ಏನು ತಿನ್ನೋಣ ದವೇಲಿ ದಾಬೇಲಿ ತಿನ್ಬೇಕಂತ ಹೊಂಟೇವಿ ಸೊ ನಾವು ಈಗ ಎಲ್ಲದೇವು ಅಂದ್ರೆ ಶಾಪುರದಾಗ ರೀ ಇಶಾ ಐತಲ್ರಿ ಶಿವಾಜಿ ಪಾರ್ಕ್ ಅಂತ ಐತಿ ಅಲ್ಲೇ ದೇವಿ ಅಲ್ಲೇ ತಿನ್ನಾಕ ಮಸ್ತ್ ಸಿಗ್ತಾವೆ ಅದ್ರಾಗ ನಾವು ಒಮ್ಮೆ ದಾಬೇಲಿ ತಿಂದಿದ್ದೆ ರೀ ನಮ್ಮ ಮೇಡಮ್ ಒಬ್ಬರು ದಾಬೇಲಿ ತಿನ್ಸಿದ್ರು ಒಮ್ಮೆ ನನಗೆ ಹೀಗಾಗಿ ನನಗೆ ನಮ್ಮ ಊರೊಳಗೆ ನಂಗೆ ದಾಬೇಲಿ ತಿಂದಿದ್ದು ಅಂದ್ರೆ ನನಗೆ ಗೊತ್ತೇ ಇಲ್ಲ ಮಾರಿದಲ್ಲ ಅಂತೇಳಿ ಹೀಗಾಗಿ ನನಗೆ ಇವತ್ತು ದಾಬೇಲಿ ತಿನ್ನೋಣ್ರಿ ಅಂತಂದೆ ಸ್ಪೆಷಲ್ ಇದೆ ಬೆಳಗಾವಿಂದ ಹೀಗಾಗಿ ಒಂದು ಚಲೋ ಚಾಟ್ ಸೆಂಟರ್ ನೋಡಿದ್ವಿ ಚಲೋ ಮಾಡಿದ್ದ ಅವ್ನು ದಾಬೇಲಿ ಅಡ್ಡಿ ಇಲ್ಲ ನಮ್ಮ ಮಗ ಫಸ್ಟ್ ಟೈಮ್ ಟೇಸ್ಟ್ ಮಾಡ್ದೆ ನಿಜ ಹೇಳ್ತಾನೆ ಇಷ್ಟು ಚಲೋ ಇತ್ತು ಅಂದ್ರೆ ಅಷ್ಟು ಚಲೋ ಇತ್ತು ಬಟ್ ಹಂಗೆ ಆಮೇಲೆ ಪಾನಿಪುರಿ ತೊಗೊಂಡ್ವಿ ಓಕೆ ಇತ್ತು ನೋಡ್ರಿ ನನ್ನ ಮಗ ದಾಬೇಲಿ ತಿನ್ಕೊಡ್ದು ದೊಡ್ಡ ಮಗ ದಾಬೇಲಿ ತಿನ್ನಕತ್ತಾನ ಸಣ್ಣ ಮಗ ಏನು ಮಾಡಕತ್ತಾನ ನೋಡ್ರಿ ಏನದ ಕತ್ತೆ ಐಸ್ ಕ್ರೀಮ್ ನನಗೆ ಕೈ ಮಾಡಿ ತೋರಿಸ್ತಾನೆ ರೀ ಇಷ್ಟು ಬೆರಿಕದಾನವ ಈಗ ನಾನು ನಮ್ಮ ಮನೆಯವರು ಒಂದು ಪೋಸ್ ಕೊಟ್ವಿ ಅಷ್ಟೊತ್ತಿಗೆ ನಮ್ಮ ದಾಬೇಲಿ ರೆಡಿ ಆಗಿತ್ತು ನಾವು ತಿಂದ್ವಿ ನನ್ನ ಮಗ ನೋಡ್ರಿ ಪಾನಿಪುರಿ ತಿನ್ನಕತ್ತಾನ ಅವಂಗೆ ಪಾನಿ ಬೇಕಾಗಿತ್ತು ಬಟ್ ಖಾರ ಇರ್ತೈತಪ್ಪ ಅಂತ ನಾವು ಹೇಳತ್ತಿದ್ವಿ ಮತ್ತು ನಾ ಪಾನಿಪುರಿ ತಿಂದರೆ ಒಂದು ಪ್ಲೇಟ್ ಆರ್ಡ್ರ್ ಮಾಡಿದ್ದೆ ಬಟ್ ಏನು ಅಷ್ಟೇನು ಕಾಸು ಅನ್ನಿಸ್ಲಿಲ್ಲ ನನಗೆ ಇವ್ರಂತೂ ಒಳ್ಳೆ ಅಂದರು ಯಾಕಂದ್ರೆ ಚಲೋ ಇಲ್ಲ ಅನ್ಸತ್ತೈತೆ ಅದು ನೋಡಿದ್ರೆ ನಮ್ಮ ಧ್ರುವ ಮಾತ್ರ ಫಸ್ಟ್ ಕ್ಲಾಸ್ ಖಾಲಿಪುರಿ ಹೊಡೆದ ನನಗೂ ಯಾಕೋ ಆಮೇಲೆ ಸೇರ್ಲಿಲ್ಲ ರೀ ಅವ ಬ್ಯಾಡ್ ತೆಗಿ ಅಂತ 2 ಪುರಿ ಬಿಟ್ಟು ಬಡ ನಾವು ಇನ್ನು ಲೇಟ್ ಆಕೈತೆ ಅಂತ ಹೇಳಿ ಬಿಟ್ವಿ ಅಲ್ಲಿಂದ ಸೊ ನಾವು ನೋಡ್ರಿ ಬಿಟ್ಟಾಗ ಎಷ್ಟಾಗಿತ್ತಪ್ಪ ಅಂದ್ರೆ ಟೈಮ್ ನೋಡಾಕತ್ತೀರಿ ನೀವು ಕತ್ಲಾಗೈತಿ ಕಂಪ್ಲೀಟ್ ಏನಪ್ಪ ಏನಂದ್ರೆ ನೋಡಿರಿ ಇಷ್ಟು ಬೆಳಿಗ್ಗೆ 12:15 ಬಂದೆ ಒಂದು ಸತ್ಯಕ್ಕೆ ಇನ್ನೂ ನಮ್ದು ಕೆಲಸ ಆಗಿರಲಿಲ್ಲ ಇನ್ನೂ ಒಂದಿಷ್ಟು ಕೆಲಸ ಉಳಿದಿತ್ತು ರೀ ನಾನು ನನ್ನ ಸಣ್ಣ ಮಗನ ಕರ್ಕೊಂಡು ಹೊಂಟಿದ್ದೆ ನಮ್ಮ ಮನೆಯವರು ದೊಡ್ಡ ಮಗನ ಕರ್ಕೊಂಡು ಹೊಂಟಿದ್ರು ಸೊ ಚಾಟ್ಸ್ ತಿಂದ್ವಿ ಮಸ್ತ್ ಊಟ ಮಾಡಿದ್ವಿ ಮಸ್ತ್ ಶಾಪಿಂಗ್ ಆಗಿತ್ತು ನಮ್ದೇನು ಶಾಪಿಂಗ್ ಆಗಿಲ್ಲ ರೀ ಎಲ್ಲ ಧ್ರುವಂದನ ಆಗೈತಿ ಸೊ ಇವತ್ತು ಏನೇನು ಶಾಪಿಂಗ್ ಮಾಡೇವಿ ಏನಂತೇಳಿ ನಾನು ನೆಕ್ಸ್ಟ್ ವ್ಲಾಗ್ ಒಳಗೆ ಎಲ್ಲ ತೋರಿಸ್ತೇನಂತ್ರಿ ಇನ್ನು ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ನೆಕ್ಸ್ಟ್ ವ್ಲಾಗ್ ಒಳಗೆ ಡೆಫಿನೆಟ್ಲಿ ಭೇಟಿ ಆಗೋಣಂತ್ರಿ ಮತ್ತೇನಪ್ಪ ಅಂದ್ರೆ ಇನ್ನೂ ತನಕ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಕಂಪ್ಲೀಟ್ ವಿಡಿಯೋ ನೋಡಿರಿ ನೆಕ್ಸ್ಟ್ ವ್ಲಾಗ್ ಒಳಗೆ ಭೇಟಿ ಆಗೋಣ್ರಿ ಥ್ಯಾಂಕ್ ಯು